ರಣವೀರ್ ಅಲಬಾದಿಯ ಕಾಂಟ್ರವರ್ಸಿ ಈಗ ತುಂಬಾ ಹೈಪಲ್ಲಿದೆ. ಎಲ್ಲ ನ್ಯೂಸ್ ಚಾನೆಲ್ ಮತ್ತೆ ಮೀಡಿಯಾದಲ್ಲೂ ಅವ್ರದ್ದೇ ಮಾತಾಗಿದೆ. ಈ ಕಾಂಟ್ರವರ್ಸಿ ಪಾರ್ಲಿಮೆಂಟ್ ತನಕ ಹೋಗಿದೆ. ಇವಾಗ ಸಮೀರಾನ ಅವರು ಅವರ ಯೂಟ್ಯೂಬ್ ಚಾನೆಲಿನ ಎಲ್ಲಾ ಇಂಡಿಯಾಸ್ ಗಾಟ್ ಲೇಟೆಂಟಿನ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಶೋಗ್ ಬಂದಂತೆ ಎಲ್ಲಾ ಜಡ್ಜಸ್ ಮೇಲೂ ಕೋರ್ಟ್ ಕೇಸ್ ಬಿದ್ದಿದೆ. ಮತ್ತೆ ನಮ್ಮ ಇಂಡಿಯಾದ ಗೌರ್ಮೆಂಟ್ ಇಂಟರ್ನೆಟ್ ಮೇಲೆ ಬ್ರಾಡ್ಕಾಸ್ಟ್ ಪಾಲಿಸಿನ ಲಾಗು ಮಾಡಲು ಯೋಚನೆ ಮಾಡ್ತಿದೆ. ಬ್ರಾಡ್ಕಾಸ್ಟ್ ಪಾಲಿಸಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಇವಾಗ ಯಾವುದೇ ರೀತಿಯ ವಲ್ಗರ್ ಕಂಟೆಂಟ್ ಮತ್ತೆ ವಲ್ಗರ್ ಮಾತಾಡುವ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡೋಂಗಿಲ್ಲ. ಮತ್ತೆ ದೇಶ ವಿರುದ್ಧವಾದ ಮಾತುಗಳನ್ನು ಕೂಡ ಅಪ್ಲೋಡ್ ಮಾಡುವಂತಿಲ್ಲ. ಈ ಪಾಲಿಸಿ 2023ರಲ್ಲೇ ಬಂದಿತ್ತು. ಆದ್ರೆ ಸುಮಾರು ಜನ ಈ ಪಾಲಿಸಿನ ವಿರೋಧ ಮಾಡಿದ್ರಿಂದ ಪಾಲಿಸಿಗೆ ಹೋಲ್ಡ್ ತಂದಿದ್ರು. ರಿಮೂವ್ ಮಾಡಿರ್ಲಿಲ್ಲ, ಹೋಲ್ಡ್ ತಂದಿದ್ರು. ಈಗ ಆ ಹೋಲ್ಡ್ ನ ರಿಮೂವ್ ಮಾಡಿ ಮತ್ತೆ ಪಾಲಿಸಿನ ಜಾರಿಗೊಳಿಸೋ ಪ್ಲಾನ್ ಅಲ್ಲಿ ಇದ್ದಾರೆ. ಇವಾಗ ಯಾರ್ಯಾರು ಗೌರ್ಮೆಂಟ್ ಬಗ್ಗೆ ಮತ್ತೆ ಇಂಡಿಯಾದ ಬಗ್ಗೆ, ಇಂಡಿಯಾದಲ್ಲಿ ನಡೀತಿರೋ ಪ್ರಾಬ್ಲಮ್ಸ್ ನ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ವಲ್ಗರ್ ಕಂಟೆಂಟ್ ನ ಮಾಡ್ತಿದ್ದಾರೆ, ಅವ್ರ ಮೇಲೆಲ್ಲ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಲಾಗುತ್ತದೆ. ರಣವೀರ್ ಅಲಬಾದಿಯ ಹೇಳಿರೋ ಮಾತಿಗೆ ಅವರು ಮಾರನೇ ದಿನನೇ ವಿಡಿಯೋ ಮಾಡಿ ಜನತೆಗೂ ಸಾರಿ ಕೇಳಿದ್ದಾರೆ. ಮತ್ತೆ ಅವರ ಮಾತುಗಳನ್ನ My comment wasn't just inappropriate, it wasn't even funny. Comedy is not my forte. I'm just here to say sorry. Many of you asked if this is how I wish to use my platform, and obviously this is not how I wish to use it. I'm not going to give any context or justification or reasoning behind whatever happened. I'm just here for an apology. I personally had a lapse in judgment. It wasn't cool on my part. The podcast is watched by people of all ages. Don't want to be the kind of person that takes that responsibility lightly. And family is the last thing that I would ever disrespect. Need to use this platform better. That's been my learning from this whole experience. I promise to just get better. I've asked the makers of the video to remove the insensitive sections from the video. And all I can say in the end is, I'm sorry. I hope you can forgive me as a human being. ಅವರ ಮಾತುಗಳನ್ನ ಕೇಳಿಸಿಕೊಂಡ ಜನರು ಆಕ್ರೋಶಗೊಂಡು ಅವರ ಫೋಟೋಗಳಿಗೆ ಬೆಂಕಿ ಹಚ್ಚಲು ಶುರು ಮಾಡಿದ್ದಾರೆ. ಇದು ಈಗ ಒಂದು ನ್ಯಾಷನಲ್ ಇಶ್ಯೂ ಆಗಿದೆ. ಡೆಲ್ಲಿಲಿ ಅಷ್ಟೊಂದು ಪೊಲ್ಯೂಷನ್ ಇದ್ರು, ಕ್ರೈಮ್ ರೇಟ್ ಅಷ್ಟು ಹೆಚ್ಚಾಗಿದ್ರು, ಕರಪ್ಷನ್ ಹೆಚ್ಚಾಗಿದ್ರು, ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಮೀಡಿಯಾದಲ್ಲೆಲ್ಲ ಇವ್ರದೇ ಮಾತು ಇದೊಂದು ನ್ಯಾಷನಲ್ ಕ್ರೈಮ್ ಆಗಿ ಮಾರ್ಪಡಿಸ್ತಿದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಅವರಿಗೆ ಆ ಬ್ರಾಡ್ಕಾಸ್ಟ್ ರೂಲ್ ನ ಲಾಗು ಮಾಡಲು ಒಂದು ಚಾನ್ಸ್ ಬೇಕಾಗಿತ್ತು. ಆ ಚಾನ್ಸ್ ರಣವೀರ್ ಅಲಬಾದಿಯ ಇಂದ ಸಿಕ್ತು. ಅದಕ್ಕೆ ಇದೊಂದು ನ್ಯಾಷನಲ್ ಇಶ್ಯೂ ಮಾಡಿ ಎಲ್ಲರಿಂದ ವಿರುದ್ಧ ವ್ಯಕ್ತಪಡಿಸಲು ಈ ವಿಷಯವನ್ನ ಪಾರ್ಲಿಮೆಂಟ್ ತನಕ ತಗೊಂಡೋಗಿದ್ದಾರೆ. ಮತ್ತೆ ಈ ವಿಷಯವನ್ನ ಪಾರ್ಲಿಮೆಂಟ್ ತಗೊಂಡೋಗಿರೋದು ಗೊತ್ತಾಗಿ ರಣವೀರ್ ಅಲಬಾದಿಯನ್ನು ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಅವರು ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋ ಮಾಡಿದ್ದಾರೆ. ಮತ್ತೆ ಸುಮಾರು ಸೆಲೆಬ್ರಿಟಿಗಳು ಇದ್ರ ವಿರುದ್ಧ ವಾಯ್ಸ್ ಎತ್ತುತ್ತಿದ್ದಾರೆ. ಆಕ್ಚುಲಿ ಇದು ಅಷ್ಟು ದೊಡ್ಡ ಇಶ್ಯೂ ಅಲ್ವೇ ಅಲ್ಲ. ಈ ತರ ಎಷ್ಟೋ ಜನ ಇಂಡಿಯಾದಲ್ಲಿ ಮಾತಾಡ್ತಾರೆ. ಮೂವೀಸ್ ಗಳಲ್ಲಿ ಸೆಕ್ಷುವಲ್ ಕಾಂಟೆಂಟ್ ನ ಜಾಸ್ತಿ ಹೆಚ್ಚಾಗಿ ತೋರಿಸ್ತಾರೆ. ಅದ್ರ ಮೇಲೆಲ್ಲ ಕಂಟ್ರೋಲ್ ನ ತಗೊಳೋದು ಬಿಟ್ಟು ಇದನ್ನ ನ್ಯಾಷನಲ್ ಇಶ್ಯೂ ಆಗಿ ಕನ್ವರ್ಟ್ ಮಾಡಿರೋದು ತುಂಬಾನೇ ತಪ್ಪು. ಅವರು ಮಾತಾಡೋದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಸರಿ, ಆದ್ರೆ ಇಡೀ ಇಂಡಿಯಾದ ಫೋಕಸ್ ಒಂದು ಕೇಸ್ ಮೇಲೆ ಇರಬಾರ್ದು. ಅವರು ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಕ್ಕೂ ನಮ್ಮ ಫೋಕಸ್ ನ ಮತ್ತೆ ಟೈಮ್ ನ ನೀಡಬೇಕಿತ್ತು. ಆದ್ರೆ ಅದನ್ನೆಲ್ಲ ಜನರಿಂದ ಮುಚ್ಚಿಡಲು ಸರ್ಕಾರ ಇದನ್ನೇ ಒಂದು ನ್ಯಾಷನಲ್ ಇಶ್ಯೂ, ಒಂದು ದೊಡ್ಡ ಇಶ್ಯೂ ಆಗಿ ಮೀಡಿಯಾ ಮುಂದೆ ಪೋರ್ಟ್ರೇ ಮಾಡ್ತಿದೆ. ಮತ್ತೆ ಮೀಡಿಯಾ ಕೂಡ ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಿದೆ. ಮೀಡಿಯಾದವರು ರಿಯಲ್ ಇಶ್ಯೂನ ಕವರ್ ಮಾಡೋದ್ ಬಿಟ್ಟು ದಿನದಲ್ಲಿ 3-4 ಸತಿ ಇದನ್ನೇ ತೋರಿಸಿ ರಿಯಲ್ ಇಶ್ಯೂನೆಲ್ಲ ಜನರ ಮನಸ್ಸಿಂದ ಮರ್ಸೇ ಬಿಟ್ಟಿದ್ದಾರೆ. ಡೆಲ್ಲಿಲಿ ಪೊಲ್ಯೂಷನ್ ಎಷ್ಟಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಡೆಲ್ಲಿ ಏರ್ ನ ಇನ್ಹೇಲ್ ಮಾಡಿದ್ರೆ ಪ್ರಾಬಬ್ಲಿ 4 ಸಿಗರೇಟ್ ದಿನಕ್ಕೆ ಸೇರಿದಷ್ಟು ಪೊಲ್ಯೂಷನ್ ಅವ್ರ ಲಂಗ್ಸ್ ಒಳಗೆ ಸೇರ್ತಾ ಇದೆ. ಸುಮಾರು ಅಮೆರಿಕನ್ಗಳು ಇಂಡಿಯಾನ ಪೊಲ್ಯೂಷನ್ ತಾಳಲಾರದೆ ಅವರು ವಾಪಸ್ ತಮ್ಮ ಕಂಟ್ರಿಗೆ ಹೊರಡ್ತಿದ್ದಾರೆ. ಇದನ್ನೆಲ್ಲ ಸಾಲ್ವ್ ಮಾಡೋದ್ ಬಿಟ್ಟು ಈ ಒಂದು ಕೇಸ್ನೇ ಒಂದು ನ್ಯಾಷನಲ್ ಇಶ್ಯೂ ಮಾಡಿ ಎಲ್ಲಾನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.